ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನೇ ಇವತ್ತು ಸುಮ್ಮನೆ ನಿಂತ್ಕೊಂಡು ಮಾಡಿ ಬೇಜಾರಾಗಿ ಸೋಫಾದ ಮೇಲೆ ಕೂತ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ. ನಂದು ಇನ್ನೂ ಫಸ್ಟ್ ಶಿಫ್ಟ್ ಮುಗ್ದಿಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾನು ಫಸ್ಟ್ ಶಿಫ್ಟೇ ಇವಾಗ ನಂದು ಕೆಲಸ ಬಂದು. ಹಂಗಾಗಿ ಫ್ರೆಂಡ್ಸ್, ಇನ್ನು ನಂದು ಫಸ್ಟ್ ಶಿಫ್ಟು ಇನ್ನೂ ಮುಗ್ದಿಲ್ಲ. ನನ್ನ ಫಸ್ಟ್ ಶಿಫ್ಟ್ ಮುಗಿಯೋಕ್ಕೆ ಇನ್ನು ಒಂದು 10:31 ತನಕ ಫಸ್ಟ್ ಶಿಫ್ಟ್ ಇರುತ್ತೆ ಫ್ರೆಂಡ್ಸ್. ನಾನೇ ಇವಾಗ ನೋಡಿ ಹೊಸ ಸೋಫಾ ತೆಗೆಯಲ್ಲ, ಸೋಫಾದ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಅದು ನಮ್ಮನೆ ಟಿ ವಿ ಯಾರು ನೋಡ್ತಾಯಿಲ್ಲ ಫ್ರೆಂಡ್ಸ್. ನಮ್ಮನೇಲಿ ಟಿ ವಿ ಅಪರೂಪ ಎಲ್ಲರೂ ನೋಡೋದು. ಯಾಕೆ ಅಂದರೆ ಎಲ್ಲರೂ ಕೆಲಸ ಮಾಡೋದು ಬ್ಯುಸಿಲಿರ್ತಾರಲ್ಲ. ಅದರಲ್ಲಿ ಫ್ರೆಂಡ್ಸ್ ನಾನೇ ಸ್ವಲ್ಪ ಟಿ ವಿನ ಹಾಕ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ನಾನಲ್ಲೇ 3 ಡೇಸಿಂದ ಟಿ ವಿನೇ ಹಾಕಿಲ್ಲ ಫ್ರೆಂಡ್ಸ್. ನಾವು ಯಾವುದು ಸೀರಿಯಲ್ನೂ ನಾನು ಕಂಟಿನ್ಯೂ ನೋಡಲ್ಲ, ಯಾವುದೂ ನಾನು ನೋಡಲ್ಲ ಟಿ ವಿಯಲ್ಲಿ. ನಮ್ಮ ಟಿ ವಿ ತಂದು ಇವಾಗ ಒಂದು ಮಂತ್ ಆಯ್ತು ಫ್ರೆಂಡ್ಸ್. 1 ಮಂತ್ ಅಂದ್ಕೊಳ್ಳಿ. ಅದು ಒಂದು 4 ಡೇಸ್ 5 ಡೇಸ್ ಅಷ್ಟೇ. ಯಾಕಂದರೆ ಈಗ ನನ್ನ ಮಗಳು ಬರೀ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದು, ಮೊಬೈಲಲ್ಲಿ ಏನಾದರೂ ಇದ್ದರೆ ಅವ್ರದ್ದು. ಹಾಗಾಗಿ ಫ್ರೆಂಡ್ಸ್, ನಾನು ಡೈಲಿ ಇನ್ನೇನು ಸ್ಕ್ರೀನ್ ಹತ್ರ ಮಾಡಿದ್ದೀನಿ, ಎಲ್ಲ ಹತ್ರ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಇವತ್ತು ಇಲ್ಲೇ ಕೂತ್ಕೊಂಡು ಸೋಫಾದ ಮೇಲೆ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮಾಮೂಲಿ ನಿಮಗೆ ನಾನು ಆಲ್ರೆಡಿ ಸೋಫಾನ ತೋರಿಸ್ತೀನಿ. ಇದಕ್ಕೆ ಕವರ್ ಹೊಲಿಯೋಕ್ಕೆ ಫ್ರೆಂಡ್ಸ್ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಸೋಫಾ ಮಾಡ್ತಾರಲ್ಲ ಅವರು. ಹಂಗಾಗಿ ಅವರು ಫ್ರೆಂಡ್ಸ್ ಸೋಮವಾರ ಬರ್ತಾರಂತೆ. ಈಗ ಅಲ್ಲಿ ತಕ್ಕ ಸದ್ಯಕ್ಕೆ ನಂದು ಹಳೇದೊಂದು ಮೇಲೆ ಬೆಡ್ಶೀಟ್ ಐತೆ, ಅದನ್ನು ತೆಗೆದು ಹಾಕಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಹಾಕಿಲ್ಲ. ಕೆಳಗಡೆ ಕೂತ್ಕೊಳ್ಳೋಕ್ಕೆ ಮಾತ್ರ 2 ಚೇರ್ಗೊಂದೊಂದು ಇದೊಂದು ಬೆಡ್ಶೀಟ್ ಇತ್ತು, ಅದನ್ನು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಇವಾಗ ನಾವು ಅವ್ರಿಗೆ ಈಗ ನಾನು ಯಾಕೆ ಅಂದರೆ ನಾವು ಎಲ್ಲಿ ಸೋಫಾ ತಂದಿದ್ದೀವಿ ಅಲ್ಲಿ ಹೊಲಿಸಿದ್ರೇ ಒಳ್ಳೇದಲ್ವಾ. ಹಂಗಾಗಿ ನಾನು ಫ್ರೆಂಡ್ಸ್ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ಟ್ಯಾಂಡ್ ಇಟ್ಕೊಂಡು ಸೋಫಾದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಫ್ಯಾನ್ ಹಾಕಿದ್ದೀನಿ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಎಷ್ಟೇ ಫ್ಯಾನ್ ಇರಲಿ ಏನೇ ಮಾಡಲಿ ಫ್ರೆಂಡ್ಸ್, ಒಂದು ಚೂರು ಸಹ ಸೆಕೆ ಕಮ್ಮಿ ಆಗ್ತಾಯಿಲ್ಲ. ಅಪ್ಪ ಏನು ಈ ವರ್ಷ ಇಷ್ಟೊಂದು ಸೆಕೆ ಆಗ್ತಾಯಿದೆ ಅಂತಲೂ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೇಲಿ ಇವತ್ತು ಫ್ರೆಂಡ್ಸ್ ಬೆಳಗ್ಗೆ ನಾನು ರಾತ್ರಿ ರೈಸು ನನ್ನ ಮಗಳು ಜಾಸ್ತಿ ಮಾಡೋದು, ಅದಕ್ಕೆ ಚಿತ್ರಾನ್ನ ಮಾಡ್ಕೊಂಡು ಹೋಗಿದೆ. ಆಮೇಲೆ ಚಿತ್ರಾನ್ನ ಮಾಡಿ ಮಧ್ಯಾಹ್ನ ನಾನು ಅದನ್ನೇ ಸ್ವಲ್ಪ ತಿಂದೆ. ಆಮೇಲೆ ಫ್ರೆಂಡ್ಸ್ ನಾನು ಬಂದೇನು ಮಾಡಿದ್ದೀನಿ, ಇವತ್ತು ಫುಲ್ ಮಲ್ಕೊಬಿಟ್ಟಿದ್ದೀನಿ. ಬಟ್ಟೆ ವಾಶ್ ಮಾಡಬೇಕಿತ್ತು ಸ್ವಲ್ಪ, ನೋಡಿದ್ರೆ ನಾನು ಮಲ್ಕೊಂಡು ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೇಳಿದ್ದೆ ಬ್ಲಡ್ ರಿಪೋರ್ಟು ತೊಗೊಂಡು ಬರೋಕ್ಕೆ ಹೋಗಬೇಕು ಅಂತ. ಏನಿಲ್ಲ ಫ್ರೆಂಡ್ಸ್, ನನಗೆ ಮೊದಲು ಒಬ್ಬರು ಡಾಕ್ಟ್ರ್ ಏನು ಹೇಳಿದ್ರು ನೋಡಿ, ಅದಕ್ಕೆ ಒಬ್ಬರ ಡಾಕ್ಟ್ರ್ ಹತ್ರ ನಾವು ಚೆಕ್ ಮಾಡಿಸ್ಕೋಬೇಕು. ಒಂದೇ ಡಾಕ್ಟ್ರು ಒಂದೇ ಸಲ ಹೇಳಿದ್ರು ಅಂತ ಯಾವುದೇ ವಿಷಯಕ್ಕೂ ಗಾಬರಿ ಮಾಡ್ಕೋಬಾರ್ದು. ಯಾರ್ಯಾರೋ ಒಬ್ಬೊಬ್ಬರು ಒಂದೊಂಥರ. ಈಗ ಡಾಕ್ಟ್ರುಗಳು ಏನಾದರೂ ಟೆನ್ಷನಲ್ಲಿ ಇರ್ತಾರಲ್ವ, ಏನಾದರೂ ಒಂದು ಟೈಮು ನಮಗೆ ಕರೆಕ್ಟಾಗಿ ಆನ್ಸರ್ ಒಬ್ಬೊಬ್ಬರು ಕೊಡಲ್ಲ, ಒಬ್ಬೊಬ್ಬರು ಕೊಡ್ತಾರೆ. ಯಾಕಂದರೆ ಹೇಳೋಕ್ಕಾಗಲ್ಲ ನಾವು ಯಾರ್ದು. ಹಂಗಾಗಿ ಫ್ರೆಂಡ್ಸ್ ಏನಂದರೆ, ನನಗೆ ಫಸ್ಟ್ ಒಬ್ಬರು ಡಾಕ್ಟ್ರು ನಿಮಗೆ ಥೈರಾಯ್ಡ್ ಇದೆ, 600ದು ಟ್ಯಾಬ್ಲೆಟ್ ಪಡೆದವರು, 25 mg 50 mg ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ನಾನೇನು ಮಾಡಿದೆ ಫ್ರೆಂಡ್ಸ್, ನಾನು ಥೈರಾಯ್ಡ್ ಮಾತ್ರೆ ತಗೊಳ್ಳಿಲ್ಲ. ಯಾಕೆ ಗೊತ್ತಾ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಸಾಯ ನುಂಗಬೇಕು ಥೈರಾಯ್ಡ್ ಟ್ಯಾಬ್ಲೆಟ್ನ. ನೀವುಗಳು ಅಷ್ಟೇ ಯಾರಾದರೂ ಥೈರಾಯ್ಡ್ ಇದ್ದವರು ಆದಷ್ಟು ಸ್ವಲ್ಪ ಮೊಬೈಲ್ಗಳಲ್ಲಿ ನೋಡಿ, ಯೂಟ್ಯೂಬಲ್ಲಿ ಎಲ್ಲ ಕಾಯಿಲೆಗೂ ನಮಗೆ ಮನೆಯಲ್ಲೇ ಯಾವ ಫುಡ್ ತಿನ್ನಬೇಕು, ಏನು ತಿನ್ನಬೇಕು ಅಂತ ಎಲ್ಲ ಹೇಳಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ನಾನು ಥೈರಾಯ್ಡ್ ಮಾತ್ರೆ ತಗೊಳ್ಳಿಲ್ಲ, ಅದರಲ್ಲೆಲ್ಲ ಚೆಕ್ ಮಾಡಿ ಫ್ರೆಂಡ್ಸ್ ನಾನು ತಗೋತಾಯಿದ್ದೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ನನಗೆ ಬ್ಲಡ್ ರಿಪೋರ್ಟಲ್ಲಿ ಇವತ್ತು ನನಗೆ ಈ ಕೈ ಇದೆಲ್ಲ ಹಿಡಿತಾ ಇತ್ತು ಅಂತ ಹೇಳಿದ್ನಲ್ಲ ನಿಮಗೆ ನಿನ್ನೆ ಫ್ರೆಂಡ್ಸ್. ನನಗೆ ಇಂಜೆಕ್ಷನ್ ಕೊಟ್ಟಿದ್ರು. ನನಗೇನಂದರೆ ಇದೆಲ್ಲ ಹಿಡಿಯೋದು ಮತ್ತು ಇದು ಮಾಡಿದೆ ಫ್ರೆಂಡ್ಸ್. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ನಿನ್ನೆ ಬರೆದಿದ್ರು ನನಗೆ. ನಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ಟ್ಯಾಬ್ಲೆಟ್ ಬರೆದಿರಲ್ಲ, ಅದನ್ನು ನುಂಗಿದೆ. ಆಗ 1 kg ಜಾಸ್ತಿ ಆಗಿದೆ. ನಿನ್ನೆ ಬರೆದಿರೋ ಇದು ಬಂದು ಬ್ಲ್ಯಾಕ್ ಕಲರು ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಇದು ಒಳಗಡೆ ಇರೋದ್ರೆ ನಾನೇನು ಮಾಡಿದ್ದೀನಿ ಫ್ರೆಂಡ್ಸ್, ನಿನ್ನೆ ಅಯ್ಯೋ ಇದೇ ಕ್ಯಾಲ್ಶಿಯಂ ಈ ಥರ ದಪ್ಪ ಆಯ್ತೀವಿ ಸುಮ್ಮನೆ ಅದು ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಫ್ರೆಂಡ್ಸ್, ನಿನ್ನೆ ಕ್ಯಾಲ್ಶಿಯಂ ಮಾತ್ರೆನ ನಾನು ತಗೊಳ್ಳೇ ಇಲ್ಲ ಟ್ಯಾಬ್ಲೆಟ್ನ. ಆಮೇಲೆ ಇವತ್ತು 8 ಗಂಟೆ ಮಲಗಿದೆ. 8 ಗಂಟೆಗೆ ಮುಖ ವಾಶ್ ಮಾಡ್ಕೊಂಡು ಹೋದೆ. ಒಂದ್ಸರಿ 6 ಗಂಟೆಗೆ ಒಂದ್ಸರಿ ನನ್ನ ಮಗಳು ಕೊಯ್ದು, ಮಮ್ಮಿ ನೀನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಿದ್ದಲ್ಲ ಅಂತ. ಸರಿ ಅಂತ ಬಂದು ನಾನು 4 ಗಂಟೆಗೆ ಎದ್ಬಿಡ್ತೀನಿ ಫ್ರೆಂಡ್ಸ್. ನಾನು ಅದಕ್ಕೋಸ್ಕರ ಬಂದ ತಕ್ಷಣ ಏನೇ ಆಗಲಿ ಫ್ರೆಂಡ್ಸ್, ನಾನು ಮಲ್ಕೊಂಡು ಒಂದು 4-5 ಅವರ್ ನಿದ್ದೆ ಮಾಡಿನೇ ನಾನು ಮಿಕ್ಕಿದ ಕೆಲಸ ಮಾಡಿದೆ. ಇನ್ನು ಅಡುಗೆ ಅವಳೇ ಮಾಡಿದ್ದಾಳೆ. ಈಗೇನೋ ಮೊಳಕೆ ಹುಳಿಕಾಳು ಬಸ್ತು ಸಾಂಬಾರು ರಸ ಹಂಗೆ ಐತೆ, ಇದು ಮಾಡಿದ್ದಾಳೆ. ನಾನು ಎಷ್ಟೊತ್ತದೊಂದು ಸ್ವಲ್ಪ ಒಗ್ಗರಣೆ ಮಾಡ್ತೀನಿ ರಸದ ಥರ ಅಷ್ಟೇ ಫ್ರೆಂಡ್ಸ್. ಆದರೆ ಅನ್ನ ಮಾಡ್ತೀನಿ, ಕಾಳು ಐತಲ್ಲ, ಇಲ್ಲಾಂದರೆ ಒಂದು ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ. ಇನ್ನೂ ನಂದು ಊಟ ಆಗಲಿಲ್ಲ. ಆಮೇಲೆ ಫ್ರೆಂಡ್ಸ್ ನಾನೇನು ಮಾಡ್ತಿದ್ದೆ, ಡೈಲಿ ನಿಮಗೆ ಗೊತ್ತು ನಲ್ಲಿಕಾಯಿ ಶರೀರಕ್ಕೆ 9 ಥರದ ಕಾಯಿಲೆ ಹೋಗುತ್ತೆ ಅಂತ ಹೇಳಿದರು. ಆಮೇಲೆ ಫ್ರೆಂಡ್ಸ್ ಯಾರಾದರೂ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅದನ್ನು ಬೆಳಗ್ಗೆ ಟೈಮು ಬರೀ ಹೊಟ್ಟೆಗೆ 1 ಮಂತ್ ತಗೊಂಡು 15 ಡೇಸ್ ಹೇಳಿದ್ದಾರೆ. 1 ಮಂತು ಅದನ್ನು ಬರೀದು ಕುಡಿಬೇಕಂತೆ. ಆದರೆ ಫ್ರೆಂಡ್ಸ್ ನಾನೇನು ಬರೀದು ಕುಡಿಯಲ್ಲ. ನಾನೊಂದು 1/4 kg ತಂದಿಟ್ಕೊಂಡು ನಾನೇನು ಮಾಡಿದೆ ಫ್ರೆಂಡ್ಸ್, ನಲ್ಲಿಕಾಯಿ. ಆಮೇಲೆ ಫ್ರೆಂಡ್ಸ್ ನಾನು ಇಷ್ಟು ದಿವಸ ಏನು ಮಾಡ್ತಾಯಿದ್ದೆ, ಡೈಲಿ ಬೆಳಗ್ಗೆ ಟೈಮು 1/4 ಲೀಟ್ರ್ ಬಿಸಿನೀರಿಗೆ ಹಾಫ್ ಲೆಮನ್ನ ಹಾಕೊಂಡು ಕುಡಿತಾಯಿದ್ದೆ. ನಾನು ಅದನ್ನೇನು ಕುಡಿತಿದ್ದೆ, ನನಗೆ ಈ ಥೈರಾಯ್ಡ್ ಆದಾಗ ಈ ಕೈಯೆಲ್ಲ ನೋವಾದಾಗ ನರಕ್ಕೆ ಒಳ್ಳೇದು ಅಂತ ಹೇಳಿದ್ರಲ್ಲ ಅಂತ ಕುಡಿತಿದ್ದೆ.
ಸಡನ್ನಾಗಿ ಫ್ರೆಂಡ್ಸ್ ಅದು ವೆಯ್ಟ್ ಲಾಸು ಆಗುತ್ತೆ. ನಾನು ಸಡನ್ನಾಗಿ 1 kg 2 kg ಮಾಮೂಲಿ ಕೆಲಸ ಮಾಡ್ತೀನಲ್ಲ ಓಡಾಡ್ಕೊಂಡು ಹಂಗೆ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ನಾನು ಫ್ರೆಂಡ್ ಒಂದು 6 ಮಂತ್ 7 ಮಂತ್ಗೂ ಒಂದು ದಿನವೂ ಮಿಸ್ ಆಗ್ದಂಗೆ ಕುಡಿದೆ. ಬೆಳಗ್ಗೆ ಟೈಮ್ ಹೆಂಗೂ ನಾನು ತಣ್ಣೀರು ಕುಡ್ತೀನಲ್ಲ, ಅದ್ರ ಬದಲು ಬಿಸಿನೀರು ಹಾಕ್ಕೊಂಡು ಇದು ಮಾಡ್ತಾಯಿದ್ದೆ. ಅಂದರೆ ವಾರಕ್ಕೆ ನಾನು ಫ್ರೆಂಡ್ಸ್ ಏನಿಲ್ಲ ಅಂದರೂ 20-25 ಲೆಮನ್ ತಂದಿಡ್ತಾಯಿದ್ದೆ, ಯಾಕಂದರೆ ಅದನ್ನು ನನ್ನ ಮಗಳೂ ಯೂಸ್ ಮಾಡ್ತಾಳೆ. ಆಮೇಲೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನಾನು ಅದನ್ನು ಬಿಟ್ಬಿಟ್ಟೆ. ಇದನ್ನೆಲ್ಲ ಕುಡಿದ್ನಲ್ಲ, ಇವತ್ತು ಬ್ಲಡ್ ಚೆಕಪ್ಪು 3 ಥರ ಬ್ಲಡ್ ಚೆಕಪ್ ತಗೊಂಡಿದ್ರು ನಂದು ನೆನ್ನೆ. 1050 ರುಪೀಸು 3 ಥರ. ಅಂದರೆ ಫ್ರೆಂಡ್ಸ್ ನಮ್ಮದು ಬ್ಲಡ್ ಎಷ್ಟಿದೆ ಅಂತ ಅದಕ್ಕೊಂದು ಚೆಕಪ್ಪು. ಇದು ಈ ಕೈ ನೋವು ಕಾಲು ನೋವು, ಕೈ ನೋವು ಕಾಲು ನೋವಿಗೆ ಒಂದು ಬ್ಲಡ್ ಚೆಕಪ್ಪು. ಇನ್ನೊಂದು ಬಂದು ಫ್ರೆಂಡ್ಸ್ ಒಟ್ಟು ಟೋಟಲ್ 3 ಬ್ಲಡ್ ಚೆಕಪ್ಪಲ್ಲಿ ನನಗೆ ಕೈ ನೋವು ಕಾಲು ನೋವು, ಥೈರಾಯ್ಡ್ದೊಂದು, ಮತ್ತು ಬಂದು ಬ್ಲಡ್ ಎಷ್ಟಿದೆ ಶರೀರದಲ್ಲಿ ಅಂತ. ಆಮೇಲೆ ಫ್ರೆಂಡ್ಸ್ ಇವತ್ತು ನಾನು 8:30ಗೆ ಹೋದೆ. ಡಾಕ್ಟ್ರ್ ಇದ್ದರು, ಸಿಸ್ಟ್ರು ರಿಪೋರ್ಟ್ನ ಕೊಟ್ಟರು. ನನಗೆ ಫ್ರೆಂಡ್ಸ್ ಒಂದು ಖುಷಿ ವಿಷಯ ಏನಾಗಿದೆ ಅಂದರೆ, ನಂದು ಬ್ಲಡ್ ಬಂದು 17 ಪಾಯಿಂಟ್ ಇದೆ. ನಮಗೆಲ್ಲ 11 11 ಇರಬೇಕಂತೆ. 11 ಇರಬೇಕು ಅಂದಿರೋ ನಮ್ಮ ಅಮ್ಮನ ತೋರ್ಸೋಕೆ ಹೋದಾಗ ಈಗ ನನಗೆ ಬ್ಲಡ್ ಜಾಸ್ತಿನೇ ಇದೆ ಅಂತೆ ಫ್ರೆಂಡ್ಸ್. ಹಂಗಾಗಿ ನಾನು, ಯಾಕಂದರೆ ನಾವು ಏನು ತಿಂತೀವಿ ಏನು ಕುಡಿತೀವಿ ಅಂತ ಡಾಕ್ಟ್ರ್ ಕೇಳಬೇಕಲ್ಲ, ನಾನು ಅವ್ರಿಗೆ ಡೈರೆಕ್ಟ್ ಓಪನ್ ಆಗೋದು, ಸರ್ ನಾನು ದಾಳಿಂಬೆ ಜ್ಯೂಸು ಇದು ಮೋಸಂಬೆ ಮತ್ತು ಈ ಥರ ನಲ್ಲಿಕಾಯಿ ಜ್ಯೂಸ್ ಎಲ್ಲ ಡೈಲಿ ಕುಡಿತಾ ಇದ್ದೀನಿ. ಈಗ ಬ್ಲಡ್ಡು ನನಗೆ ಜಾಸ್ತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಕುಡಿಬೇಕಾ ಬಿಟ್ಟುಬಿಡ್ಬೇಕಾ ಅಂತ ಹೇಳಿದೆ. ಅದಕ್ಕೆ ಫ್ರೆಂಡ್ಸ್ ಅವ್ರೇನು ಹೇಳಿದ್ರು, 1 ವೀಕು ಕುಡಿಬೇಡಿ ಅಂತ ಫ್ರೆಂಡ್ಸ್. ನನಗೆ ಈಗ ಇದು ವಾಯು ಥರ ಆದ್ರೂ ಕೈ ಹಿಡ್ಕೊಳುತ್ತಂತೆ. ಹೆಂಗೆ ಅಂದರೆ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಪ್ರಾಣ ಹೋಯ್ತೋ ಬತ್ತೋ ಅನಿಸುತ್ತೆ. ಯಾಕೆಂದರೆ ನಿಮಗೆ ಗೊತ್ತು, ನಮಗೆ ಮೇಯ್ನ್ ಬೇಕಾಗಿರೋದು 2 ಕಣ್ಣು 2 ಕಿವಿ 2 ಕೈ. ಅಕಸ್ಮಾತ್ ಫ್ರೆಂಡ್ಸ್ ಕಿವಿ ಕೇಳಿಸಿಲ್ಲ ಅಂದರೆ 2 ಕಣ್ಣಾದರೂ ದೇವರು ನೋಡಿ, ಹಣೆ ಬರ ನಾವೇನು ಮಾಡೋಕ್ಕಾಗಲ್ಲ. ಕೈಗಳಾದರೂ ನಮಗೆ ಎದ್ದು ಮೇಯ್ನು ಕೆಲಸ ಮಾಡಬೇಕಲ್ಲ ಫ್ರೆಂಡ್ಸ್. ಅದರಲ್ಲೂ ನಾನು ಡೈಲಿ ಗಾಡಿ ಓಡಿಸ್ತೀನಿ. ಹಂಗಾಗಿ ಫ್ರೆಂಡ್ಸ್ ನಾನೇನು ಮಾಡಿದೆ, ನಂದು ಸೌಂಡ್ ಕೇಳಿಸ್ತೈತೆ, ಅದಕ್ಕೆ ನಾನೇನು ಮಾಡಿದೆ ಫ್ರೆಂಡ್ಸ್, ಅದಕ್ಕೆ ಹೋಗಿದೆ. ಅವ್ರು ಕೇಳಿದೆ, ಇಲ್ಲ 1 ವೀಕ್ ತಗೋಬೇಡಿ ಅಂದರು. ಆಮೇಲೆ ರಾತ್ರಿ ಬಂದು ಇದು ಬರೆದಿದ್ರು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತರಲಿಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ಹೋದಾಗ ಮೆಡಿಕಲಲ್ಲಿ ಒಬ್ಬರು ಫ್ರೆಂಡ್ಸ್ ಅವರಿಬ್ಬರೂ ಮಾತಾಡ್ಕೊತಾಯಿದ್ರು, ಅತ್ಲಾಗ ಸೂಸೈಡ್ ಮಾಡ್ಕೋಬೇಕು ಅನಿಸುತ್ತೆ ಹಂಗೆ ಹಿಂಗೆ ಅಂತ. ನಾನು ಅವ್ರಿಗೆ, ಬಿಡ್ರಿ ಯಾಕ್ರಿ ಟೆನ್ಷನ್ ಮಾಡ್ಕೊತೀರಾ, ದೇವ್ರು ಕೊಟ್ಟಿರೋದು ಏನೈತೆ, ಬದುಕಬೇಕು, ಇರೋದೊಂದು ಜೀವನ, ಯಾವತ್ತು ಅವ್ನು ತಗೋತಾನೆ ಅವತ್ತು ಹೋಗ್ಬೇಕು, ಕೊಟ್ಟಿರೋ ಜೀವ ನಾವಾಗಿ ಯಾಕ್ರಿ ಹೋಗಬೇಕು, ಇನ್ನೊಂದು ಜನ್ಮ ಐತೋ ಇಲ್ವೋ ನಮಗೆ ಗೊತ್ತಿಲ್ಲ, ಇವಾಗ ಹುಟ್ಟಿದ್ದೀವಿ, ಕಷ್ಟ ಬರುತ್ತೋ ಸುಖ ಬರುತ್ತೋ ಒಂದಿನ ಅನುಭವಿಸಿ ನಾವು ಹೋಗಲೇಬೇಕು. ನಾವಿಲ್ಲಿ ಇರ್ತೀವಿ ಅಂದ್ರೂ ಬಿಡೋಕ್ಕೆ ದೇವರು ತಯಾರಾಗಿಲ್ಲ. ಆದರೆ ಯಾವಾಗ ಎಲ್ಲಿ ಏನು ಅಂತ ಫ್ರೆಂಡ್ಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ದೇವ್ರಿಗೆ ಒಪ್ಪನ ಬಿಟ್ರೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ನೋಡಿ, ಸಿದ್ಧಗಂಗೆ ಸ್ವಾಮೀಜಿನ ನಡೆದಾಡೋ ದೇವರು ಅಂತಿದ್ದು, ಆದರೆ 111 ವರ್ಷ 110 ವರ್ಷ ಬದುಕಿದ್ರು ಅವ್ರನ್ನ ದೇವರು ಉಳಿಸಿದ್ನ. ಹಂಗೆ ನಮ್ಮದೇನು ಅಷ್ಟು ವರ್ಷ ಇಲ್ಲ, ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಹಂಗಾಗಿ ಯಾರಿಗೂ ಈ ಜೀವನ ಶಾಶ್ವತ ಇಲ್ಲ. ಹಂಗಾಗಿ ಆ ಥರ ನಾನೇನು ಮಾಡಿದೆ, ಅವ್ರಿಗೆ ಹೇಳಿ ಬಂದಿದೆ. ಆಮೇಲೆ ಅವರು ನಂದು ಟ್ಯಾಬ್ಲೆಟ್ ನೋಡಿದ್ರು, ನನಗೆ 3 ಟೈಮು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇವರು ಡಾಕ್ಟ್ರು. ನಾನು ಸರ್ ಈ ಟ್ಯಾಬ್ಲೆಟ್ ಕೈ ನೋವು ಕಾಲು ನೋವಿಗೆ ಈ ಥರ ಎಲ್ಲ ಅಲ್ವ ಸರ್. ಅದಕ್ಕೆ ಅವರು ಅಂದರು, ನಮಗೆ ಟೆನ್ಷನ್ ಮಾಡ್ಕೋಬೇಡಿ ಅಂತೇಳಿ ನೀವೇ ಟೆನ್ಷನ್ ಮಾಡ್ಕೊತಾ ಇದ್ದೀರಾ, ಬಿಡಿ ಏನು ಟೆನ್ಷನ್ ಮಾಡ್ಕೋಬೇಡಿ, ಇದು ನಿಮಗೆ ನೋವಿಗೆ ಕೊಟ್ಟಿರೋ ಟ್ಯಾಬ್ಲೆಟು, ಇದನ್ನು ಬೆಳಗ್ಗೆ 2 ಮಧ್ಯಾಹ್ನ ಅಂತ ಹೇಳಿದ್ರು ಫ್ರೆಂಡ್ಸ್. ನನಗೆ ಅವರು 10 ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಈಗ ರಿಪೋರ್ಟು ಕೊಟ್ಟಿದ್ದಾರೆ, ಅಲ್ಲಿದೆ ರಿಪೋರ್ಟು ತೋರ್ಸೋದು ನಿಮಗೆ. ಅಂದರೆ ಅದರಲ್ಲಿ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್, ನಮಗೂ ನಿಮಗೂ ಓದಿರೋರಿಗೆ ಸ್ವಲ್ಪ ಗೊತ್ತಾಗುತ್ತೆ. ನನಗೆ ಬರೀ ನಾರ್ಮಲ್ ಅನ್ನೋದೊಂದು ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್ಸ್. ನನ್ನ ಮಗಳಿಗೆ ತೋರಿಸಿದ್ದಕ್ಕೆ ಅವಳು ಇದು ಎಂತದಪ್ಪ ವಿಟಮಿನ್ದು ಚೆಕಪ್ ಮಾಡಿಸಿಲ್ವ ಅಂತ ಹೇಳಿದ್ಲು. ಈಗ ಇವತ್ತು ನನಗೆ ಬ್ಲಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ 10 ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಈಗ 1ನೇ ತಾರೀಕಿಗೆ ಬರೋಕ್ಕಿಲ್ಲ. ಅವರು ಥೈರಾಯ್ಡ್ ಹೇಳಿದಾಗ ನಾನು ಅದಕ್ಕೆ ಅವ್ರು ಏನಾರು ಹೇಳ್ಕೊಳ್ಳಿ ಅಂತ ಥೈರಾಯ್ಡ್ ಮಾತ್ರೆ ತಗೊಳ್ಳಿಲ್ಲ. ಅದೇನು ಗೊತ್ತಾ, ಒಂದು ಸಲ ತಗೊಂಡ್ರೆ ಸಾಯೋ ತಗೋಬೇಕು. ಅದಕ್ಕೋಸ್ಕರ ನಾನು ಥೈರಾಯ್ಡ್ ಮಾತ್ರೆ ತಗೊಂಡಿರಲಿಲ್ಲ. ಈಗ ಒಟ್ಟಿನಲ್ಲಿ ಥೈರಾಯ್ಡ್ ಕೇಳಿದೆ, ಮತ್ತೆ ಕೇಳಿದೆ ಡಾಕ್ಟ್ರನ್ನು, ಇಲ್ಲಮ್ಮ ನೀವು ಥೈರಾಯ್ಡೇ ಇಲ್ಲ ನಿಮಗೆ ಅಂದರು. ನನಗೆ ಅದೊಂದು ಸಮಾಧಾನ ಆಯಿತು. ಈಗ ಈ ಕೈ ಇಟ್ಕೊಳ್ಳೋನಿಗೆ 10 ಡೇಸ್ ಕೊಟ್ಟಿದ್ದಾರೆ ಟ್ಯಾಬ್ಲೆಟು. ನನಗೆ ಇನ್ನೊಬ್ಬರು ಡಾಕ್ಟ್ರ್ ಹೇಳಿದರು, ಇದು ಹುಷಾರಾಗುತ್ತೆ, ಒಂದು 3 ಮಂತು ಮೆಡಿಸಿನ್ ತಗೋಬೇಕು ಅಂತ. ಆದರೆ ಸದ್ಯಕ್ಕೀಗ ನನಗೆ 3 ಮಂತ್ ಕೊಡಲಿಲ್ಲ, 1ನೇ ತಾರೀಕಿಗೆ ಬರೋಕ್ಕೆ ಹೇಳಿದ್ದಾರೆ. ಇದನ್ನು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಈಗ ಜ್ಯೂಸು ಕುಡಿಬೇಡಿ ಅಂತ ಹೇಳಿದ್ರೆ 17 ಪಾಯಿಂಟ್. ಆದರೆ ಫ್ರೆಂಡ್ಸ್ ನಾನು ಮಾಡೋದು ಹಾಸ್ಪಿಟ್ಲಲ್ಲಿ ಅಲ್ವಾ, ನೋಡೋಣ ಒಂದು ಸಜೆಷನ್ನು, ಇದು ರಿಪೋರ್ಟ್ ತಗೊಂಡು ನಮ್ಮ ಡಾಕ್ಟ್ರ್ ಯಾವಾಗಾರ ತೋರಿಸ್ತೀನಿ. ಇಲ್ಲಿ ಈ ಥರ ಹೇಳಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅಲ್ಲೂ ನನಗೆ ನ್ಯೂರಾಲಜಿ ಡಾಕ್ಟ್ರು, ನೀವು ಈ ಥರ ಬ್ಲಡ್ ಎಲ್ಲ ಒಂದ್ಸರಿ ಎಲ್ಲಾದರೂ ಚೆಕ್ ಮಾಡಿಸ್ಕೊಂಡು ಬನ್ನಿ, ಇಲ್ಲ ಇಲ್ಲೇ ಮಾಡಿಸ್ಕೊಂಡಿದ್ರು. ನಾನು ಅಲ್ಲಿ ಮಾಡಿಸ್ಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಸ್ವಲ್ಪ ಅಮೌಂಟು ಜಾಸ್ತಿ ಅಂದ್ಬಿಟ್ಟು ನಾನು ಮಾಡಿಸಿರಲಿಲ್ಲ. ಅದೇ 1 ವೀಕ್ ಮುಂಚೆನೇ ಹೇಳಿದರು. ನಮಗೆಲ್ಲ ಅನುಕೂಲ ಇರುತ್ತೆ, ನಮ್ಮ ಅಮೌಂಟ್ ಏನಿರುತ್ತೆ ಅದರಲ್ಲೇ ನಾವು ನೋಡಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಅಲ್ಲಿ 12,000 ಈ ಥರ ಎಲ್ಲ ಆಗಿತ್ತು. ಅದಕ್ಕೆ ನಾನು ಸುಮ್ಮನಾಗಿದ್ದೆ.
ಈಗ ಸದ್ಯಕ್ಕೆ ಫ್ರೆಂಡ್ಸ್ ನಮ್ಗೆ ಏನು ಕಾಯಿಲೆ ಇದೆ ಅದನ್ನು ನಾವು ಪರೀಕ್ಷೆ ಮಾಡಿಸ್ಕೋಬೇಕಲ್ವ. ಒಬ್ರು ಹೇಳ್ತಾರೆ ಫುಲ್ ಬಾಡಿ ಚೆಕಪ್ ಮಾಡಿಸಿ ಅದು ಇದು ಅಂತ. ಹಂಗಾಗಿ ನಾನು ಇವತ್ತು ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದರೆ, ನೀವು ಅಷ್ಟೇ ಸಡನ್ನಾಗಿ ಥೈರಾಯ್ಡು ಅಂತ ಹೇಳಿದ್ರೆ ಡೈಲಿ ಸಾಯತಕ್ಕ ಮಾತ್ರೆನ ನುಂಗಕ್ಕೆ ಹೋಗಬೇಡಿ. ಆದಷ್ಟು ನೋಡಿ, ಇವಾಗ ಯೂಟ್ಯೂಬಲ್ಲಿ ಡಾಕ್ಟ್ರುಗಳು ಮತ್ತು ಎಲ್ಲ ಥರದ್ದು ವೀಡಿಯೋನು ಬರುತ್ತೆ. ಅದರಲ್ಲಿ ನಮ್ಮ ಶರೀರಕ್ಕೆ ಅಂತ ಫ್ರೆಂಡ್ಸ್, ನಾನು ಮಾತ್ರ ಥೈರಾಯ್ಡ್ದು ಅವರು ಮಾತ್ರೆ ಬರ್ಕೊಟ್ಟಿದ್ದಾಗ ಐತೆ ನಿಮಗೆ ಥೈರಾಯ್ಡು ನುಂಗಲೇಬೇಕು ಅಂತ ನಾನು ಯೂಟ್ಯೂಬ್ನೇ ಚೆಕ್ ಮಾಡಿದ್ದು ಫ್ರೆಂಡ್ಸ್. ಆಮೇಲೆ ನನಗೆ ಕಿಡ್ನಿಲಿ ಸ್ಟೋನ್ ಇತ್ತು ಫ್ರೆಂಡ್ಸ್. ಯಾವ ಥರ ಪೇಯ್ನ್ ಇತ್ತು ಅಂದರೆ ಹೇಳ್ಬಾರ್ದು ಆ ಪೇಯ್ನ. ಈ ಥರ ಎದೆನ ಆರ್ಟ್ನ ಹಿಡ್ಕೊತಾ ಇದೆ. ಒಂದು 15 ದಿವಸ ಆ ನೋವನ್ನ ನಾಳೆನೇ ಸತ್ತೋಗ್ತೀನಿ ಅನ್ನೋ ರೀತಿ ನೋವು ಬರ್ತಿತ್ತು ಫ್ರೆಂಡ್ಸ್. ಆದರೆ ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಆಮೇಲೆ ಫ್ರೆಂಡ್ಸ್ ನನಗೆ ಒಂದೇ ಅದರಲ್ಲಿ ಗೊತ್ತಾಗಿದ್ದು, ನಾವು ಚೆನ್ನಾಗಿ ನೀರನ್ನ ಕುಡಿಬೇಕು. ಆಮೇಲೆ ಬಾಳೆ ದಿಂಡಿ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಪಲ್ಯ ಮಾಡ್ಕೊಂಡ್ಮೇಲೆ ಒಂದು ದಿನ 5 ಲೀಟ್ರ್ ನೀರು ಕುಡ್ತಿದ್ದೀನಿ ಫ್ರೆಂಡ್ಸ್. ನೋಡೋಣ ಏನಾಗುತ್ತೆ ಸಿಮ್ಟೈಮ್ಸ್ ಇದು ಅಂತ. ಆಮೇಲೆ ಫ್ರೆಂಡ್ಸ್ 1 ವೀಕು ನೀವು ನಂಬಿ ಬಿಡಿ 3 ಲೀಟ್ರು 4 ಲೀಟ್ರ್ ನೀರು ಮತ್ತು ಹಣ್ಣಿರೋ ಜ್ಯೂಸು. ನನಗೆ ಫ್ರೆಂಡ್ಸ್ ಸ್ವಲ್ಪ ಕೆಲಸದ ಬಿದ್ದಿಲ್ಲ, ನಾನು ಒಂದು 15 ಡೇಸ್ ಈ ಜ್ಯೂಸ್ ಕುಡಿಯೋದು ಇದನ್ನೆಲ್ಲ ಬಿಟ್ಬಿಟ್ಟಿದೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನೀವೇನಾದರೂ ತಿನ್ನಿ ಬಿಡಿ, ಶರೀರಕ್ಕೆ ನೀರಿನ ಅಂಶ ತಗೊಳ್ಳಿ. ಅದು ಸೌತೆಕಾಯಿ ಆಗಿರ್ಬೋದು, ನೀರಾಗಿರ್ಬೋದು, ಒಂದು ದ್ರಾಕ್ಷಿ ರೂಪದಲ್ಲಾಗಿರ್ಬೋದು ಫ್ರೆಂಡ್ಸ್. ನಾನಂತೂ ದ್ರಾಕ್ಷಿನ 3-4 ದಿವಸಕ್ಕೆ 1 kg ತತ್ತೀನಿ. ಯಾವಾಗ ಬೇಕು ಆವಾಗ ಸುಮ್ಮನೆ ಫ್ರೆಂಡ್ಸ್ ತಿಂತ ಕೂತ್ಕೊಬಿಡ್ತೀನಿ. ಆಮೇಲೆ ಯಾವುದೇ ಹಣ್ಣಾಗಲಿ ಫ್ರೆಂಡ್ಸ್, ಹುಳಿ ಮತ್ತು ಸಿಹಿನ ಜೊತೇಲಿ ತಿನ್ನಬಾರ್ದಂತೆ. ಒಂದು ಹಣ್ಣು ತಿನ್ನಬೇಕಂದ್ರೆ ಒಬ್ಬೊಬ್ಬರು ಡಾಕ್ಟ್ರ್ ಹೇಳ್ತಾರೆ ಯೂಟ್ಯೂಬಲ್ಲಿ, ಬೆಳಗ್ಗೆನೇ ನಾವು ಹೊಟ್ಟೆ ತುಂಬ ಹಣ್ಣೇ ತಿನ್ನಬೇಕಂತೆ. ಆದರೆ ಫ್ರೆಂಡ್ಸ್ ಹೊಟ್ಟೆ ತುಂಬ ಹಣ್ಣು ತಿನ್ನೋಷ್ಟು ಫಸ್ಟೇ ನಮಗೆ ಟೈಮು ಇರೋಲ್ಲ, ರೆಡಿ ಮಾಡ್ಕೊಂಡು ತಿನ್ಬೋದೇನೋ ಯಾರಾದರೂ. ಆಮೇಲೆ ನಲ್ಲಿಕಾಯಿ ಜ್ಯೂಸ್ನ ಫ್ರೆಂಡ್ಸ್, ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅವ್ರು ಹೇಳಿದ್ದ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ, ಬರೀ ಹೊಟ್ಟೆಲಿ ಬರೀ ನಲ್ಲಿಕಾಯಿ ಜ್ಯೂಸ್ನ ಕೊಡಬೇಕಂತ. ಆದರೆ ಫ್ರೆಂಡ್ಸ್ ನಾನು ಯಾವಾಗಲೇ ನೋಡಿ ಲೆಮನ್ ಜ್ಯೂಸ್ ಮಾಡಲಿ, ಮೋಸಂಬಿ ಜ್ಯೂಸ್ ಮಾಡಲಿ, ಈ ನಡುವೆ ಫ್ರೆಂಡ್ಸ್ ಆರೆಂಜೇ ನನಗೆ ಸಿಗ್ತಾಯಿಲ್ಲ. ಯಾವುದೋ ಒಂದು ಚಿಕ್ಕದು ಬರುತ್ತೆ, ಅದು ಚೆನ್ನಾಗಿರಲ್ಲ, ಬರ್ತಾಯಿಲ್ಲ ಆರೆಂಜು ಸದ್ಯಕ್ಕೆ. ಎಲ್ಲಾದರೂ ಬರ್ತಾ ಇರುತ್ತೇನೋ, ನನಗೆ ಹೋಗೋಕ್ಕೆ ಟೈಮ್ ಇಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ನಲ್ಲಿಕಾಯಿ ಇನ್ನೊಂದು 4 ಐತೆ. ಅದನ್ನೇನು ಈಗ ಬೆಳಗ್ಗೆಗೆ ಏನು ಮಾಡ್ತೀನಿ ಫ್ರೆಂಡ್ಸ್, ಇನ್ನೊಂದೇ ಒಂದು ದಾಳಿಂಬೆ ಇದೆ, ಅದು ಮುಗಿಲಿ. ಈಗ ಹೆಂಗೂ ಬ್ಲಡ್ ಐತೆ ಅಂತೇಳಿ ಇನ್ನೂ 1 ವೀಕು ಫ್ರೆಂಡ್ಸ್ ನಾನು ಬರೀ ಸೌತೆಕಾಯಿ, ಈ ದ್ರಾಕ್ಷಿ, ನಮ್ಮ ಮಾಮೂಲಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಅದನ್ನೇನು ನಾನು ಪರ್ಮೆಂಟ್ ತಿನ್ನಲ್ಲ. ಯಾವಾಗಾದರೂ 1-2 ಬಾದಾಮಿ, ಇಲ್ಲ ಯಾವಾಗಾದರೂ 1-2 ದ್ರಾಕ್ಷಿ, ಇಲ್ಲ ಪಿಸ್ತಾ, 1-2-3-4 ಕೆಲಸದ ಹತ್ರ ಡಬ್ಬಿಲಿ ತಿಂದೆ ಬಿಟ್ಟರೆ ಇದೇ ಜ್ಯೂಸು. ತರಕಾರಿ ಸೊಪ್ಪು ಫ್ರೆಂಡ್ಸ್, ಇವತ್ತು ಸೊಪ್ಪು ತಂದಿದ್ದೀನಿ ನಾನು, ತರಕಾರಿ ಸೊಪ್ಪು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ, ನಮಗೆ ಕಬ್ಬಿಣದ್ದು ಬೇಕು ಕ್ಯಾಲ್ಶಿಯಮ್ ಎಲ್ಲ ಅಂದರೆ ರಾಗಿಲಿ ಏನು ಮಾಡ್ತೀರಿ, ಅದು ನುಗ್ಗೆ ಸೊಪ್ಪು ಫ್ರೆಂಡ್ಸ್. ಎಳ್ಳು ಗೊತ್ತಾ ನಿಮಗೆ, ಸಣ್ಣದು, ಅದನ್ನು ತಿನ್ನಬೇಕಂದ್ರೆ ನಾನು ಫ್ರೆಂಡ್ಸ್ ಸಾಂಬಾರಿಗೆ, ಪಲ್ಯಕ್ಕೆ ಸ್ವಲ್ಪ ದಿನ ಎಲ್ಲದಕ್ಕೂ ಎಳ್ಳು ಯೂಸ್ ಮಾಡಿದ್ದೆ. ಅದು ಪರಿಣಾಮನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬ್ಲಡ್ ಒಂದಿರಬೇಕು ಶರೀರದಲ್ಲಿ ಫ್ರೆಂಡ್ಸ್. ಏನೇ ಇಲ್ಲ ಅಂದರೂ ಯೋಚನೆ ಮಾಡಿ, ಬ್ಲಡ್ ಇಲ್ಲ ಅಂದರೆ ಎಷ್ಟೋ ಜನ ಸತ್ತೋಗಿದ್ದಾರೆ, ವೀಕ್ನೆಸ್ ಆಗಿದ್ದಾರೆ. ನೀವೇನು ಮಾಡಬೇಡಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಇರೋದು ತರಕಾರಿ ಸೊಪ್ಪು ಇವೆಲ್ಲ ನೋಡಿ. ನಾನು ಕಡಲೆ ಬೀಜ, ಎಳ್ಳು ಇವೆಲ್ಲನೂ ನಾನು ಬರೀತೀನಿ. ಸಾಂಬಾರು ಪಲ್ಯಕ್ಕಾಗ ಇಷ್ಟಿಷ್ಟು ಹಾಕಿ ರುಬ್ಬಿಡ್ತೀನಿ. ನಾನೇ ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇದನ್ನೆಲ್ಲ ತಿಂತಾ ಇರೋದಕ್ಕೆ ನಮಗೆ ಶರೀರದಲ್ಲಿ ಬ್ಲಡ್ ಪ್ರಾಬ್ಲಮ್ ಇಲ್ಲ. 17 ಪಾಯಿಂಟ್ ಇದೆ ಅಂತ ಹೇಳಿದ್ರೆ, ಈಗ ನಾನು 1 ವೀಕು ಫ್ರೆಂಡ್ಸ್ ಜ್ಯೂಸ್ನ ಕುಡಿಯೋಲ್ಲ, ಆದರೆ ಆ ನಲ್ಲಿಕಾಯ್ದು ಬರೀದು ಕುಡಿತೀನಿ. ಮತ್ತು ಈಗ ಇನ್ನು ತರಕಾರಿ ಊಟದೆಲ್ಲ ಅವ್ರು ಹೇಳಿದ್ರು ಡಾಕ್ಟ್ರು, ಏನಿಲ್ಲಮ್ಮ ನಿಮಗೆ ಬ್ಲಡ್ ಇದೆ, ಇದನ್ನು 1 ವಾರ ಮಾತ್ರೆ ನುಂಗಿ. ನನಗಂತೂ ಫ್ರೆಂಡ್ಸ್ ಥೈರಾಯ್ಡ್ ಐತೇನಪ್ಪ ದೇವ್ರೆ ಅಂತ ನೆನೆಸ್ಕಾದ್ರೆ ಸಾಯತಕ್ಕ ನುಂಗ ಕೇಳ್ತಾರಲ್ಲ. ಥೈರಾಯ್ಡ್ ಇಲ್ಲಮ್ಮ, ನಿಮಗೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು. ನಮ್ಮ ಕೆಲಸನೇ ಟೆನ್ಷನು ಫ್ರೆಂಡ್ಸ್. ಯಾವುದೇ ಮುಂಚೆ ಆಗಲಿ ಕೆಲಸ ಮಾಡಲಿ, ಮನೇಲಿರಲಿ, ನೀವೆಲ್ಲರೂ ಒಂದು 1/4% ಟೆನ್ಷನ್ ಇಲ್ಲದೆ ಬದುಕೋಕ್ಕಾಗಲ್ಲ. ಆದರೆ ಅತಿಯಾಗಿ ಟೆನ್ಷನ್ ಒಳ್ಳೇದಲ್ಲ ಫ್ರೆಂಡ್ಸ್, ನಮಗಾದ್ರೂ ನಿಮ್ಗಾದ್ರೂ. ಏನೋ ನೋಡಿ, ಎಲ್ಲ ಥರಲ್ಲೂ ಟೆನ್ಷನ್ನು ಟಾರ್ಚರ್ ಇದ್ದೇ ಇರುತ್ತೆ. ನಾವು ಅದನ್ನೆಲ್ಲ ಒಂದೊಂದು ಟೈಮ್ ಆಗುತ್ತೆ. ಈಗ ಡಾಕ್ಟ್ರ್ ಹೇಳ್ತಾರೆ ಟೆನ್ಷನ್ ಮಾಡ್ಕೊಬೇಡಿ ಅಂತ, ನಾವು ಟೆನ್ಷನ್ ಇಲ್ಲದೆ ಬದುಕೋಕ್ಕಾಗುತ್ತಾ? ಡಾಕ್ಟ್ರ್ ಕರ್ತವ್ಯ ಅವರೇ ಮಾಡ್ತಾರೆ, ನಮ್ಮ ಕರ್ತವ್ಯ ನಾವು ಮಾಡ್ಕೋ ಫ್ರೆಂಡ್ಸ್. ಒಟ್ಟಿನಲ್ಲಿ ಎಲ್ತಲ್ಲಿ ನನಗೆ ಸ್ವಲ್ಪ ಈಗ ನನಗೆ ಸಮಾಧಾನ ಇದೆ. ಯಾಕಂದರೆ ನಾನು ಕಷ್ಟಪಟ್ಟು ಎಷ್ಟೇ ಕೆಲಸದಿಂದ ಸಾಕಾಗಿ ಬಂದರೆ ನೋಡಿ, ಈಗ ಆಲ್ರೆಡಿ ನನ್ನ ಮಗಳು ಏನೋ ಒಂದು ಅಡುಗೆ ಸಾಂಬಾರು ಮಾಡಿದ್ದಾಳೆ. ನನಗಿನ್ನೇನಾದ್ರು ಒಂದು 10 ನಿಮಿಷ ಒಂದು ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಮಜ್ಜಿಗೆ ರೆಡಿ ಮಾಡಿ, ಮಜ್ಜಿಗೆ ಮೊಸರು ಶರೀರಕ್ಕೆ ಅಷ್ಟು ಒಳ್ಳೆಯದಂತೆ ಫ್ರೆಂಡ್ಸ್. ನನಗೂ ಹೇಳಿದ್ರು. ಯಾವಾಗಲೂ ನಿಮಗೆ ಗೊತ್ತಾ, ನಾನು ಮಜ್ಜಿಗೆ ಮೊಸರು ತಂದಿರ್ತೀನಿ. ನನಗೆ ಆಗಿಲ್ಲ ಅಂದರೆ ಒಂದು ಡಬ್ಬಿಗೆ ಹಾಕ್ಕೊಂಡು ಕೆಲಸದ ತಿಂತೀನಿ ಫ್ರೆಂಡ್ಸ್. ಒಟ್ಟಿನಲ್ಲಿ ನೀವು ಆರೋಗ್ಯದಲ್ಲಿ 3 ಟೈಮ್ ತಿನ್ನೋದಾಗಲಿ, ನಮ್ಮಲ್ಲಿ ಏನಿರುತ್ತೆ ಫ್ರೆಂಡ್ಸ್ ಅದನ್ನೇ ತಿನ್ನಿ. ಏನು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತೇನಿಲ್ಲ. ನೋಡಿ ನಾನೇ ಒಂದು ಕಟ್ಟು ಸೊಪ್ಪು ತಂದಿದ್ದೀನಿ, ಮತ್ತು ಈರುಳ್ಳಿ ಹೂ ತಂದಿದ್ದೀನಿ, ಟೊಮೊಟೊ ಸೌತೆಕಾಯಿ ತಗೊಂಡು ಬಂದೆ. ಬರುವಾಗ ನನ್ನ ಮಗಳು ಕಳಿಸಿದ್ಲು ಹಾಸ್ಪಿಟ್ಲಿಗೆ ಹೋಗುವಾಗ, ಮಮ್ಮಿ ಸೌತೆಕಾಯಿ ತಗೊಂಡು ಬಾ ನೀನು ಬರುವಾಗ ಅಂತ ಹಾಡು ಹೇಳೋ ಥರ ಹೇಳಿದ್ಲಿ ಇವತ್ತು. ಮತ್ತು ಟೊಮೊಟೊನೂ ನನಗೆ ನೆನಪಾಯಿತು ತಂದೆ. ತೆಂಗಿನಕಾಯಿ ತಂದೆ 2. ಇನ್ನು ಬರುವ ಕೆಲಸದಿಂದ ಬರುವಾಗಲೇ ಫ್ರೆಂಡ್ಸ್ ಕೀರೆ ಸೊಪ್ಪು 1 ಕಟ್ಟು, ಇದು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹೂವು. ಬೆಳಗ್ಗೆ ರೊಟ್ಟಿ ಮಾಡಿ ಪಲ್ಯ ಮಾಡಿದೆ. ಅವರು ನಮಗೆ ಗೊತ್ತಿರೋರು 55 ಆಯಿತು, ಅವರು 50 ರೂಪೀಸ್ 50 ತಗೊಂಡ್ರು ಫ್ರೆಂಡ್ಸ್. ಹಂಗಾಗಿ ಇವತ್ತು ನಂದು ಇಷ್ಟ ಆಗಿತ್ತು ವೀಡಿಯೋ ಫ್ರೆಂಡ್ಸ್. ಇವತ್ತೇನು ನಾನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಒಳಗಡೆ ಯೂನಿಫಾರ್ಮ್ ಐರನ್ ಮಾಡಬೇಕು. ಬಟ್ಟೆ ಅಂತೂ 3-4 ಡೇಸಿಂದ ನನಗೆ ಕೈ ನೋವಾಗಿ ಹೋಗೋದಿಲ್ಲ. ಆದರೆ ಇವಾಗ ವಾಶ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ ಫ್ರೆಂಡ್ಸ್. ಬೇಕಾದರೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ, ಇಲ್ಲ ಅಂದರೆ ಹಂಗೆ ಕೆಲಸಕ್ಕೆ ಹೋಗ್ತೀನಿ.
ಆದರೆ ಫ್ರೆಂಡ್ಸ್ ನಿದ್ದೆನೂ ಶರೀರಕ್ಕೆ ಅಷ್ಟೇ ಒಳ್ಳೆಯದಲ್ವ. ನಾನು ನಿದ್ದೆ ಮಾತ್ರ ಕಳ್ಕೊಳ್ಳಲ್ಲ ಫ್ರೆಂಡ್ಸ್. ನಂದು ಯೂಟ್ಯೂಬ್ ಒಂದು ಚಾನಲ್ ಓಪನ್ ಮಾಡ್ಕೊಂಡಿಲ್ಲ ಅಂತ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ. ಆಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೋರಿಸೋದಿತ್ತು ಫ್ರೆಂಡ್ಸ್, ಯಾಕೆಂದರೆ ಹಾಸನಕ್ಕೆ ಹೋಗಿದ್ವಲ್ಲ, ನಮ್ಮ ಹಾಸನದಲ್ಲಿ ನಾನು ಕಳಸದ ಚೆಂಬು ನಮಗೆ ಸತ್ಯನಾರಾಯಣ ಪೂಜೆಯಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ಇದನ್ನೇ ಇಡಬೇಕು ಅಂತ ಈ ವರ್ಷ ಅವರು ಬೇರೆ ಕಳಸದ ಚೆಂಬಿಟ್ಟಿದ್ರು. ಆಮೇಲೆ ಯಾವುದಾದ್ರೂ ಇಡ್ಬೋದು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಿದೆ, ಇದು ಡಿಸೈನು ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಫ್ರೆಂಡ್ಸ್ ನಾನು ದೇವಸ್ಥಾನದಲ್ಲೆಲ್ಲ ನೋಡಿದೆ, ನನಗಂತೂ ಈ ಡಿಸೈನು ತುಂಬಾ ಇಷ್ಟ. ಇನ್ನೊಂದು ಥರ ಇದೆ ಫ್ರೆಂಡ್ಸ್, ಚಿಕ್ಕದೇ ಬಿನ್ಗೆ 1200. ಆದರೆ ನಮ್ಮ ಹಾಸನಲ್ಲಿ ಫ್ರೆಂಡ್ಸ್ ಪಾತ್ರೆ ಏನೇ ತಗೊಳ್ಳಿ, ಬೆಂಗಳೂರಲ್ಲೂ ಚೆನ್ನಾಗಿದೆ, ನಾನು ಇಲ್ಲ ಅಂದರೆ ನಮ್ಮ ಹಾಸನದಲ್ಲಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗೈತಿ. ಏನೇ ತಗೊಳಕ್ಕೆ ಹೋದ್ರೂ, ನಾನು ಅವತ್ತು ಗೋಲ್ಡ್ ಅಂಗಡಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ ನಾನು ಬಳೆ ಚೇಂಜ್ ಮಾಡೋಕ್ಕೆ, ಆವಾಗ ಫ್ರೆಂಡ್ಸ್ ಇದು 1450. ಇದು ಇನ್ನೂ ನಾನು ಕಳ್ಸೋಕ್ಕಿಟ್ಟಿಲ್ಲ, ನಾಳೆ ಇಡೋಣ ಅಂದರೆ ಫ್ರೆಂಡ್ಸ್ ನಾನು ಪೀರಿಯಡ್ಸ್ ಆಗಿ ಇವತ್ತಿಗೆ 5 ಡೇಸ್ ಆಯಿತು, 4 ಡೇಸ್ ಆಯಿತು. ನಾನು 5, 6, 7 ಡೇಸ್ ತನಕ ದೇವ್ರ ಮನೆಗೆ ಹೋಗಲ್ಲ. ನನ್ನ ಮಗಳೇ ದೀಪ ಹಚ್ತೈತೆ, ಅವಳು ಇದನ್ನೆಲ್ಲ ರೆಡಿ ಮಾಡಲ್ಲ ಬಿಡಿ ಕಳ್ಸೋಣ. ನಾನು ಏನು ಕಳ್ಸ ರೆಡಿ ಮಾಡ್ತೀನಿ ಆವಾಗ ಕೂತ್ಕೊಂಡು ದೇವ್ರ ಮುಂದೆ ಹನುಮಾನ್ ಚಾಲೀಸ್ ಓದ್ಕೊಂಡು ದೀಪ ಹಚ್ಕೊಂಡು ಕೂತ್ಕೊತಾಳೆ. ಹಾಗಾಗಿ ಫ್ರೆಂಡ್ಸ್ ಇದು 1450. ಇದೊಂದು ತಗೊಂಡು ಬಂದೆ ನೋಡಿ, ಎಷ್ಟು ಚಿಕ್ಕದು ಚೆನ್ನಾಗಿದೆ. ಇದಕ್ಕಿಂತ ಚಿಕ್ಕದು ಬರುತ್ತೆ, ಆದರೆ ಅದನ್ನು 900 ಹೇಳಿದ್ರು. ಕಳ್ಸೋಕ್ಕೆ ಕರೆಕ್ಟ್ ಆಗತ್ತಿಲ್ಲ. ಇದಂತೂ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು, ಹಂಗಾಗಿ ಇದನ್ನು ತಗೊಂಡು ಬಂದೆ ಫ್ರೆಂಡ್ಸ್. ಇದೊಂದು ತಂದಿದ್ದೀನಿ, ಇನ್ನೂ ರೆಡಿ ಮಾಡಲಿಲ್ಲ. ಆಮೇಲೆ ಮುಂದೆ ನೋಡಿ ಬಾಯಿ ಅದು ಚೆನ್ನಾಗೈತೆ. ಈ ಚೆಂಬು ಡಿಸೈನ್ ನೋಡೇ ತಂದೆ ಫ್ರೆಂಡ್ಸ್. ನಾನು ಆದಷ್ಟು ನಿಮಗೆ ತೋರಿಸ್ತಿರ್ತೀನಿ ವೀಡಿಯೋದಲ್ಲಿ, ನಂದು ಡಿಸೈನ್ನೇ ನಾನು ಜಾಸ್ತಿ ಇಷ್ಟಪಡೋದು ಅಂತ. ಆಮೇಲೆ ಫ್ರೆಂಡ್ಸ್ ನೋಡಿ, ಇದು ದೇವಸ್ಥಾನದಲ್ಲಿ ಇದು ಮಾಡ್ತಾರೆ. ನಾನು ಅವ್ರನ್ನ ಕೇಳಿದೆ, ಇದು ಮನೆಗೂ ಯೂಸ್ ಮಾಡೋದು, ದೇವ್ರ ಮನೆಗೆ ತಾನೇ, ನಾವೇನು ಊಟ ಮಾಡೋಕ್ಕಲ್ವಲ್ಲ. ಹಂಗಾಗಿ ಫ್ರೆಂಡ್ಸ್ ಇದು ತಾಮ್ರನೇ. ಇದಂತೂ ಫ್ರೆಂಡ್ಸ್ ನೋಡಿ, ಇದು 300 ರೂಪಾಯಿ ಅಷ್ಟು ಮಂದೆ. ನೋಡಿ ಇದು ಹಾವು ಥರ ಇದೆ, ಕಾಣಿಸ್ತಾ ಇದೆಯಾ ಈ ಥರ. ಆಮೇಲೆ ಇದು ಫ್ರೆಂಡ್ಸ್ ನಾನು ಇರಲಿ ತಾಮ್ರದ್ದು, ನಮಗೆ ಬೆಳಗಕ್ಕೂ ಚೆನ್ನಾಗಿರುತ್ತಲ್ಲ, ಹಂಗಾಗಿ ಫ್ರೆಂಡ್ಸ್ ನೋಡಿ ಈ ಥರ ಇರಲಿ, ಮನೆಗೆ ಪ್ರಸಾದ ಗಿಸದ ಏನಾದರೂ ಒಂದು ನಾವು ನೀರು ಇಟ್ಕೊಳ್ಳೋಕೆ ಏನೋ ಥರ ಅಂತ ತಂದಿದ್ದೀನಿ, ಕಾಣಿಸ್ತಾ ಇದೆಯಾ ಇದೊಂದು. ಆಮೇಲೆ ಫ್ರೆಂಡ್ಸ್ ನಾನು ಇದನ್ನು ಚಿಕ್ಕದು ತಗೊಂಡು ಬಂದೆ. ಇರಲಿ ಒಂದೇ ಒಂದು ಚಿಕ್ಕದು, ದೊಡ್ಡದೇನಕ್ಕೆ ಅಂತ. ಇದರಲ್ಲಿ ನಿಮಗೆ ಗೊತ್ತು ಗಣೇಶ ಇದೆ ನೋಡಿದ್ರೆ ಫ್ರೆಂಡ್ಸ್, ಇದು ಚಿಕ್ಕದು ಫ್ರೆಂಡ್ಸ್ 180. ಇದು ಬಂದು ಫ್ರೆಂಡ್ಸ್ 600, ಇದು 200, ಇದು 200, ಇದು 600 ತಾಮ್ರದ್ದು. ಇದು ಬೆಳಗಾಗಿ ಇದು ಮಾತ್ರ ಇತ್ತಾಳೆ ದೇವ್ರ ಪಾತ್ರೆಗೆ. ಈಗ ಟೋಟಲು ನಾನು ಇನ್ನೊಂದು ಅಷ್ಟಲಕ್ಷ್ಮಿದಿಂದ ಅಂದರೆ ಅದು ಇದು ಡಿಸೈನ್ ನೋಡಿ ತೊಗೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು, ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇದನ್ನೇ ತಗೊಂಡು ಬಂದೆ, ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದಿನ್ನೂ ಅವಳು ರೆಡಿ ಮಾಡಿಲ್ಲ. ಇದನ್ನು ನಾನು ದೇವ್ರ ಮನೆಗಿಟ್ಟು ಎಲ್ಲನೂ ಶನಿವಾರ ಮತ್ತು ಇಲ್ಲಾಂದ್ರೆ ಭಾನುವಾರ ನಾನು ರಜೆ ತೊಗೋತೀನಲ್ಲ, ಆವತ್ತಿಗೆ ನಂದು 9 ದಿವಸ ಆಗುತ್ತೆ, ಆವಾಗ ನಿಮಗೆ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಒಂದೇ ಒಂದು ನಮ್ಮ ಮನೇಲಿ ದೀಪ ಬೆಳ್ಳಿದು ಅಂತ ಇದೊಂದೇ ಇದೆ ಫಸ್ಟು ಫ್ರೆಂಡ್ಸ್ ನನ್ನ ಮನೆಗೆ ತಂದಿರೋದು. ಇದನ್ನು ಫ್ರೆಂಡ್ಸ್ ನಾನು ನಮ್ಮ ಹಾಸನಕ್ಕೆ ಹೋಗಿದ್ನಲ್ಲ, ನನ್ನಲ್ಲಿ ಫ್ರೆಂಡ್ಸ್ ಇವಾಗೆಲ್ಲ ಮೂಗ್ಬಟ್ಟು 2000, 2500. ನನ್ನ ಮಗಳು ಮೂಗ್ಬಟ್ಟು ತಗೋ ಅಂತ ಇದ್ಲು. ನಾನೇನಂದೆ, ನಂಗೆ ಮೂಗ್ಬಟ್ಟು ಬೇಡ, ಬೆಳ್ಳಿದು ಚಿಕ್ಕ ದೀಪ ತಗೋ ಅಂದೆ. ನಾನೇನು ತಿಳ್ಕೊಂಡಿದ್ದೀನಿ, ಇದು 2200 ಅಂತ ತಿಳ್ಕೊಂಡು ಆಯಿತು ನೀನೆ. ಆಮೇಲೆ ಇದು ಬಿಲ್ ಆಗ್ತಾಗಲೇ ಗೊತ್ತಾಯಿತು ಫ್ರೆಂಡ್ಸ್, 8000 ಇದು. ನೋಡಿ ಹೂವು ತಾವರೆ ಹೂ ಥರ ಮಧ್ಯದಲ್ಲಿ ಬತ್ತಿ ಇದೆ, ನೋಡಿದ್ರಲ್ಲ ಫ್ರೆಂಡ್ಸ್. ಇದೊಂದೇ ಫ್ರೆಂಡ್ಸ್ ನಮ್ಮ ಮನೇಲಿ ಬೆಳ್ಳಿದಾಗಿ ನಾನು ತಂದಿರೋದು ಮೊದಲನೇ ವಸ್ತು. ನನಗೆ ಆ ಥರ ಇರೋದು ಇಲ್ಲದು ನಮ್ಮ ಮನೇಲಿ ಅಷ್ಟೈತೆ ಇಷ್ಟೈತೆ ಅಂತ ನಿಮ್ಗೆ ಹೇಳ್ಕೊಳ್ಳಲ್ಲ. ಆದರೆ ನನ್ನ ಆಸೆ ಏನು ಗೊತ್ತಾ ಫ್ರೆಂಡ್ಸ್, ಒಂದು ಬೆಳ್ಳಿದು ಚೆಂಬು ತಗೋಬೇಕು, ಒಂದು ಆ ಕಡೆ ಈ ಕಡೆ ಕುಂಕುಮದ ಬಟ್ಲು. ಆಮೇಲೆ ನಮ್ಮ ಹುಡುಗಿ ಫ್ರೆಂಡ್ಸ್ಗೆಲ್ಲ ನಾನು ಕುಂಕುಮ ಬಟ್ಲನ್ನೇ ಮುಯಿ ಮಾಡಿದ್ದೀವಿ, ಒಂದು 3-4 ಜನಕ್ಕೆ ಮಾಡಿದ್ದೀನಿ. ಆದರೆ ನನ್ನ ಮನೆಗೆ ಇದೇ ಫಸ್ಟು ಬೆಳ್ಳಿದು ಅಂತ ನಾನು ದೇವ್ರ ಮನೆಗೆ ತಂದೆ. ದೀಪ ನೋಡಿ ಫ್ರೆಂಡ್ಸ್ ಈ ಥರ ಇದೆ, ಮಧ್ಯದಲ್ಲಿ ಬತ್ತಿ ತಾವರೆ ಹೂ ಥರ ಕಾಣಿಸ್ತಾ ಇದೆಯಾ. ಆಮೇಲೆ ಈ ಥರ ಫ್ರೆಂಡ್ಸ್ ದೀಪ 2 ಈ ಥರ ಇದೆ. ಇಷ್ಟೇ ಉದ್ದ ಇಟ್ಟು ತಂದಿನಿ, ಯಾಕೋತಾ ಅಕಸ್ಮಾತ್ ನಾವು ಇದು ಬೇಡ ಅಂದರೆ ಮಂಗಳಾರತಿ ತಟ್ಟೆಗೆ ಆದರೂ ಇಟ್ಕೋಬೋದಲ್ಲ. ಆದರೆ ಒಂದೇ ಒಂದು ಸೆಟ್ ಇದ್ದಿದ್ದು, ಇದಕ್ಕಿಂತ ಚಿಕ್ಕದು 8200 ಈ ದೀಪ ಫ್ರೆಂಡ್ಸ್, ಬೆಳ್ಳಿದು 8200. ಆಮೇಲೆ ಫ್ರೆಂಡ್ಸ್ ನಾನು ನೋಡಿ ಅದಕ್ಕೆ ನಾನು ಈಗ ತಂದಿನಿ. ಇನ್ನೊಂದು ಫ್ರೆಂಡ್ಸ್ 12000 ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ, ಅದೇ ಥರ ಇತ್ತು. ಅದನ್ನು ನಾನು ಯಾವಾಗಾದರೂ ಇನ್ನೊಂದು ಸರಿ ಹೋದಾಗ ತತ್ತೀನಿ ಫ್ರೆಂಡ್ಸ್. ಆದರೆ ನಂಗೆ ಅದು ಇಷ್ಟ ಆಗೈತೆ, ಸದ್ಯಕ್ಕೆ ಈಗ ತರಲ್ಲ. ಬೆಂಗಳೂರಲ್ಲೂ ಸಿಗುತ್ತೆ ಬೆಳ್ಳಿ ಫ್ರೆಂಡ್ಸ್, ಆದರೆ ಇದು ನಮ್ಮದು ಊರ್ದು ಹಾಸನಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿದ್ದೀರಾ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದೆರಡನ್ನು ಫ್ರೆಂಡ್ಸ್ ನಾನು ತಗೊಂಡು ಬಂದೆ. ಆದರೆ ಡಿಸೈನು ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆ ಫ್ರೆಂಡ್ಸ್ ಡಿಸೈನ್ ಬೆಳ್ಳಿದು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್ ನನ್ನ ಮನೇಲಿ ಫ್ರೆಂಡ್ಸ್ ಬೆಳ್ಳಿದು ಅಂತ ಇದೇ ಫಸ್ಟ್ ದೀಪ ದೇವ್ರ ಮನೆಗೆ. ಹಾಗಾಗಿದೆ ನೋಡಿ, ಇಷ್ಟೇ ಉದ್ದ ಇರೋದು, ಲೆಂತ್ ಇಷ್ಟು ಉದ್ದ ಇದೆ, 8200 ನೋಡಿ ಫ್ರೆಂಡ್ಸ್. ನಾನು ಪಟಾಕಿ ಕಾರ್ಡ್ ಇಲ್ಲ ಹಾಕಿದ್ದಾನ ಫ್ರೆಂಡ್ಸ್, ನಾನು ಅದೇ ನೆನಪಾಗಿ ಅಮೌಂಟ್ ಇಸ್ಕೊಂಡು ಇದನ್ನು ತಗೊಂಡು ಬಂದೆ. ನೋಡಿ ಫ್ರೆಂಡ್ಸ್ ದೀಪ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಫ್ರೆಂಡ್ಸ್ ಇದು ಒಂದೇ ಒಂದು ಸೆಟ್ ಇದ್ದಿದ್ದು, ಅಕಸ್ಮಾತ್ ಇದಕ್ಕಿಂತ ಚಿಕ್ಕದಿದ್ರು ತರ್ತಿದ್ದೆ ಒಟ್ಟಿನಲ್ಲಿ. ಆದರೆ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಈ ಡಿಸೈನು, ಕಾಣಿಸ್ತಾ ಇದೆಯಾ ಹೂವು ಡಿಸೈನು. ಇದು ಫ್ರೆಂಡ್ಸ್ ಒಂದೇ ಒಂದು ಸೆಟ್ ಇತ್ತು. ನಾನು ನೇಮ್ ಏನು ಹಾಕಿಸ್ಲಿಲ್ಲ, ನಮ್ಮ ಮನೆಗೆ ತಾನೇ
ಗಿಫ್ಟ್ ಕೊಡೋಕ್ಕಾಗಿದ್ರೆ. ಆದರೆ ಗಿಫ್ಟ್ ಕೊಡುವಾಗ ನಾವು ದೀಪ ಕೊಟ್ಟಿಲ್ಲ ಫ್ರೆಂಡ್ಸ್, ಕುಂಕುಮದ ಬಟ್ಲು ಕೊಟ್ಟಿದ್ದೀನಿ. ಅದನ್ನು ಕೇಳಿದೆ ಫ್ರೆಂಡ್ಸ್, 3,000 ಹೇಳಿದ್ರು. ಮೇಲೆ ನವಿಲು 3 ಇರೋದು. ಯಾವಾಗಾದರೂ ತಂದಾಗ ತೋರಿಸೋಣ, ಬಿಡಿ ಬಿಡಿ ಆಗ್ತಾರಲ್ಲ ಫ್ರೆಂಡ್ಸ್. ನಾನು ಯಾವಾಗಾದರೂ ಇನ್ನು 3 ಯಾಕೆ ಅಂದರೆ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಗೆ. ನೀವು ಅಷ್ಟೇ 3 ಇರೋದು ತಗೊಳ್ಳಿ, ತುಂಬ ಚೆನ್ನಾಗಿರೋದು. ಅದೇ ತಗೋಬೇಕಿದೆ ತಗೊಂಡು ನಮ್ಗಳಿಷ್ಟ ಹೇಳ್ತಾ ಇದ್ದೀನಿ ನಾನು. ಹಂಗಾಗಿ ಫ್ರೆಂಡ್ಸ್ ನೋಡಿದ್ರೆ ದೀಪ ನಿಮಗೆ ಇಷ್ಟ ಆಯಿತಾ? ಇದೊಂದು ಬೆಳ್ಳಿದು, ಇದು ಡೈಲಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ನಾನು ಎತ್ತಿಕ್ಕೋದು ಫ್ರೆಂಡ್ಸ್. ಯಾಕೆ ಎತ್ತಿಕ್ಬೇಕು? ನಾವಿರೋ ತನಕ ನಾವೇನು ತಂದಿದ್ವಿ ಅದನ್ನು ನಾವು ಯೂಸ್ ಮಾಡಬೇಕು. ನಾವು ಸಂಪಾದನೆ ಮಾಡಿರಲಿ, ಫಸ್ಟು ನಾವು ಶೋಕಿ ಮಾಡಬೇಕು. ನಾವು ಸತ್ತೋದ್ಮೇಲೆ ಬೇರೆಯವ್ರಿಗೆ ಯಾಕೆ ಬಿಟ್ಟು ಹೋಗಬೇಕು ಫ್ರೆಂಡ್ಸ್? ಅದಕ್ಕೆ ನಾವು ಏನೇ ಸಂಪಾದನೆ ಮಾಡಿದ್ರೆ ನಾವು ಇರೋ ಅಷ್ಟು ದಿವಸ, ಈಗ ಇವು ತಂದಿದ್ದೀವಿ ಬಿಡಿ, ನಾವು ಇರೋ ಅಷ್ಟು ದಿವಸ ದೇವ್ರ ಮನೆಗೆ ಒಂದು ಖುಷಿಯಿಂದ ಇಟ್ಟು. ಇದು ನೋಡಿದ್ರೆ ಫ್ರೆಂಡ್ಸ್, ಇದೇ 2 ದೀಪ, ಇದೊಂದು ಚೆಂಬು ತಂದಿದ್ದೀನಿ. ಆದರೆ ನಾನು ಬೆಳ್ಳಿ ಚೆಂಬು ಇದೇ ಡಿಸೈನ್ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಮಾಡಿಸ್ತೀನಿ ಬೆಳ್ಳಿದ, ನಾನು ತಗೊಳ್ಳಲ್ಲ. ಯಾಕೆಂದರೆ ಇದೇ ಸೈಜು ಇದೇ ಡಿಸೈನು ಮಾಡಿಸುವಾಗ ನಾನು ಇದನ್ನೇ ತಗೊಂಡೋಗ್ತೀನಿ, ಈ ಚೆಂಬನ್ನೇ ತಗೊಂಡೋಗಿ ಮಾಡಿಸ್ತೀನಿ. ಏನದೊಂದು 25-30,000 ಆಗ್ಬೋದು ಫ್ರೆಂಡ್ಸ್. ಈಗ ಸಂಘದಲ್ಲಿ ನಾನು ಆಲ್ರೆಡಿ 25 ಲೋನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನಾರು ಸಂಘದಲ್ಲಿ ಲೋನ್ ತಗೊಂಡ್ರೆ ಫ್ರೆಂಡ್ಸ್ ಅದೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಸೈಜು ಇದೆ, ಡಿಸೈನು ಇದನ್ನೇ ಮಾಡಿಸ್ತೀನಿ ಫ್ರೆಂಡ್ಸ್. ಸೈಜ್ ಅಲ್ಲೇ ಇರುತ್ತೆ, ನಾನು ಡಿಸೈನ್ ಮಾತ್ರ ತೊಗೊಂಡೋಗಿ ಕೊಡಬೇಕು. ಹಂಗಾಗಿ ಫ್ರೆಂಡ್ಸ್ ದೀಪ ನಿಮ್ಗೆ ಇಷ್ಟ ಆಯಿತಾ ಹೇಳಿ? ನನ್ನ ಬಜೆಟಲ್ಲಿ ಫ್ರೆಂಡ್ಸ್ ಅವತ್ತು ಇಷ್ಟು ತಂದಿದ್ದೀನಿ. ಇದನ್ನೆಲ್ಲ ಇನ್ನೂ ದೇವ್ರ ಮನೆಗೆ ರೆಡಿ ಮಾಡಿಟ್ಟಿಲ್ಲ. ಈಗ ಕಳಸು ಚೆಂಬು ನನ್ನ ಹತ್ರ ಫ್ರೆಂಡ್ಸ್ ಟೋಟಲು ಒಂದು ಅಷ್ಟಲಕ್ಷ್ಮಿದಿದೆ, ಇನ್ನೊಂದು ಬಿಂದಿಗೆ ಪ್ಲೈನ್ದು. ಅದೇನು ಅಂದರೆ ಫ್ರೆಂಡ್ಸ್ ಸತ್ಯನಾರಾಯಣದ್ದು ಇದೇ ಇಡಬೇಕು ಅಂತ ಹೇಳಿದ್ರು. ಈ ವರ್ಷ ಅವ್ರು ಏನೂ ಹೇಳಲಿಲ್ಲ, ಸತ್ಯನಾರಾಯಣ ಪೂಜೆಗೆ ಅದು ಇಡಲಿಲ್ಲ. ಹಂಗಾಗಿ ಇದನ್ನು ಮಾತ್ರ ಇಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಈ ಡಿಸೈನ್ ಚೆನ್ನಾಗಿದೆ ತಂದಿದ್ದೀನಿ. ಮತ್ತು ಫ್ರೆಂಡ್ಸ್ ಇನ್ನು ನಾನು ದೇವ್ರ ಮನೆಗೆ ಇನ್ನು ಅಕಸ್ಮಾತ್ ಏನಾದರೂ ಇಂಥ ಆಮೇಲೆ ಪಟಾಕಿ ಕಾಡಲು ದೀಪ ತುಂಬ ಚೆನ್ನಾಗಿರೋದು ಬಂತು. ಇನ್ನೂ ಏನಾದರೂ ನಾನು ದೇವ್ರ ಮನೆಗೆ ನಾವು ಡೈಲಿ ಇಡೋಕ್ಕೆ ಪೂಜೆ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು ನಾನು ಒಂದು ಸೆಟ್ಟು ಒಂದೇ ಸಲ ತಗೊಳ್ಳಲ್ಲ ಫ್ರೆಂಡ್ಸ್, ನಿಮ್ಮ ಕೈಲಿ ಯಾಕೆ ಸುಳ್ಳು ಹೇಳಬೇಕು. ಒಂದು ಬೆಳ್ಳಿ ಚೆಂಬು, 2 ಕುಂಕುಮದ ಬಟ್ಲು, ಇನ್ನು ಹೈಟ್ ಇರೋದು 2 ದೀಪ ತಗೋತೀನಿ ಫ್ರೆಂಡ್ಸ್. ಹೈಟು ಅಂದರೆ ಫ್ರೆಂಡ್ಸ್ 15,000 ಹೇಳಿದ್ರು ಅವರು. ಅಲ್ಲಿರೋ ದೀಪನ 15,000 13,000 ಹೇಳಿದ್ರು. ಯಾವಾಗಾದ್ರೂ ಇದ್ದಾಗ ಅದೇ ದೀಪನ ತರಬೇಕು ಅಂದ್ಕೊಂಡಿದ್ದೀನಿ. ಆ ದೀಪ ತಗೊಂಡು ಬಂದು ಫುಲ್ ದೇವ್ರ ಮನೇಲಿ ಇಷ್ಟು ಮಾತ್ರ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಇನ್ನು ನಮ್ಮ ಮಕ್ಕಳೇನು ಮದುವೆ ಆಗಿಲ್ಲ, ಅವ್ರಿಗೆ ಕೊಡಬೇಕು ಅಂತೇನಿಲ್ಲ. ಇದೇ ನನ್ನ ಮನೇಲಿ ಬೆಳ್ಳಿ ಸಾಮಾನಾಗಿ ಅದೊಂದೇ ಫ್ರೆಂಡ್ಸ್. ನನ್ನ ಹತ್ರ ಏನಿದೆ ನಾನು ಅದನ್ನು ನಿಮಗೆ ತೋರಿಸಿದ್ದೀನಿ. ಈಗ ಸದ್ಯಕ್ಕೆ ನಾನು ಯಾವುದು ತಗೊಂಡು ನನಗೆ ಯಾವುದಾದ್ರೂ ಫ್ರೆಂಡ್ಸ್ ಅಮೌಂಟ್ ಬಂದಾಗಲೇ ನಾನು ಸಾಲ ಮಾಡಿ ಇದೆಲ್ಲ ಮಾಡಿ ನಾನು ಯಾವುದೂ ತರಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತೀರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಆರೈಕೆಯಿಂದ 3,75,000 ನಂದು ಆಲ್ರೆಡಿ ವ್ಯೂಸ್ ಆಗಿದೆ. ಒಟ್ಟಿನಲ್ಲಿ 4 ಲಕ್ಷ ಆಗುತ್ತೆ. ಇನ್ನು ವಾಚ್ ಅವರ್ಸು 2,000 ದಾಟ್ಬಿಡ್ತು. ಇನ್ನು ಸಬ್ಸ್ಕ್ರೈಬರ್ ಬಿಡಿ, ನಿಮಗೆ ಗೊತ್ತು 1,350 ಆಗಿದೆ, ನಿಮಗೆ ಗೊತ್ತಾಗುತ್ತೆ. ಮತ್ತು ವ್ಯೂವರ್ಸ್ದು ಗೊತ್ತಾಗುತ್ತೆ, ನಿಮಗೆ ವಾಚ್ ಅವರ್ಸ್ದು ಗೊತ್ತಾಗಲ್ಲ ನೋಡುವಾಗ. ಇಷ್ಟ ಆಗಿದೆ ಫ್ರೆಂಡ್ಸ್. ನೋಡೋಣ, ಇನ್ನೂ ಒಂದು 2-3 ತಿಂಗಳು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ. ನಂದು ವಾಚ್ ಅವರ್ಸ್ ಎಷ್ಟಾಗುತ್ತೆ ನೋಡೋಣ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ನೋಡೋದ್ರಿಂದ ನನಗೂ ಖುಷಿ ಆಗುತ್ತೆ. ಎಲ್ರದ್ದು ಊಟ ಆಗಿರುತ್ತೆ ಇಷ್ಟೊತ್ತಿಗೆ ಅನ್ಕೋತೀನಿ ಫ್ರೆಂಡ್ಸ್. ನಂದಂತೂ ಊಟ ಆಗಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್.